ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ಇವತ್ತು ಮದುವೆಗೆ ಹೋಗೋ ವಿಡಿಯೋನ ಅಪ್ಲೋಡ್ ಮಾಡಕತ್ತೀನಿ ನೋಡ್ರಿ. ಮದುವೆ ಆಗಿ 3 ತಿಂಗಳಾಯಿತು. ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ. ಹಾಗೆ ಮೊಬೈಲ್ ಒಂದು ಸ್ವಲ್ಪ ರಿಪೇರಿ ಬಂದಿರೋದ್ರಿಂದ ಆ ಮೊಬೈಲಲ್ಲಿ ಇತ್ತಿದ್ದು. ಇವಾಗ ಅದು ಸ್ವಲ್ಪ ಮೊಬೈಲ್ ರಿಪೇರಿ ಮಾಡಿಕೊಂಡು ಈ ಹೊಸ ಮೊಬೈಲ್ದಾಗ ಅದನ್ನು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿಕೊಂಡು ಎಡಿಟ್ ಮಾಡಕತ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ನಾನು ನಮ್ಮ ಭಾಗ್ಯಶ್ರೀ ಹೊಂಟಿದ್ದೀವಿ ರೀ. ಇದು ಮದುವೆ ಆಗಿರೋದು ಮೇ 21ನೇ ತಾರೀಕು ಆಗೈತಿ ಸ್ನೇಹಿತರೆ. 21ನೇ 22ನೇ ತಾರೀಕು ಆಗೈತಿ. 3 ತಿಂಗಳದ ನಂತರ ನಾನು ಇವಾಗ ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ. 3 ತಿಂಗಳಾಯ್ತು 2 ತಿಂಗಳಾಯ್ತು ಗೊತ್ತಿಲ್ಲ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಯಾವ ಥರ ಮದುವೆ ಫಂಕ್ಷನ್ಗಳು ಹಾಗೆ ಯಾವ ಥರ ಪದ್ಧತಿನ ಮಾಡ್ತಾರಂತ ಈ ವಿಡಿಯೋದಾಗ ಸಂಪೂರ್ಣ ಆಗೈತಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದ ನೋಡಿದ್ರಂದ್ರೆ ಗೊತ್ತಾಗ್ತೈತೆ ನೋಡಿ ಸ್ನೇಹಿತರೆ. ಹಳ್ಳಿ ಕಡೆ ಯಾವ ಥರ ಮದುವೆ ಶಾಸ್ತ್ರನ ಮಾಡ್ತಾರೆ, ಹಾಗೆ ಯಾವ ಥರ ಇದು ಇರ್ತೈತ್ರಿ ಮದುವೆ ಕಾರ್ಯಕ್ರಮ, ಅರಿಶಿನ ಶಾಸ್ತ್ರ ಎಲ್ಲನೂ ಮಾಡ್ತಾರೆ ನಮ್ಮ ಕಡೆ. ಇವಾಗ ನೋಡಿರಿ ಅರಿಶಿನ ಕಲಿಸ್ಲಾಕತ್ತಾರ. ಅರಿಶಿನ ಶಾಸ್ತ್ರ ಮಾಡಬೇಕು ಅಂದ್ಕೊಂಡು ಹೆಣ್ಮಕ್ಳೆಲ್ಲ ಸೇರಿ ಮನೆ ತುಂಬ ಹೆಣ್ಮಕ್ಳು ರೀ. ಮದುವೆ ಅಂದ್ರೆ ಹೆಣ್ಣು ಮಕ್ಕಳದ ಒಂದು ಸಡಗರ ಸಂಭ್ರಮ ನೋಡ್ರಿ. ಬಳೆ ನೋಡ್ರಿ ಎಷ್ಟು ಚೆನ್ನಾಗಿ ಉಟ್ಕೊಂಡಿದ್ದಾರೆ ಎಲ್ಲರೂ. ಇನ್ನೂ ಒಂದು ಸ್ವಲ್ಪ ವಿಡಿಯೋ ಸ್ಕಿಪ್ ಆಗ್ಯಾವ್ರಿ. ಅದು ಯಾಕೋ ಇದು ಆಗ್ತಾಯಿಲ್ಲ. ಅರಿಶಿನ ಶಾಸ್ತ್ರದ್ದು ನಾವೆಲ್ಲ ಅಲ್ಲಿ ಅರಿಶಿನ ಶಾಸ್ತ್ರ ಮಾಡೋ ಮುಂದೆ ಡ್ಯಾನ್ಸ್ ಮಾಡಿರೋದು, ಹಾಗೆ ಏನೆಲ್ಲ ಎಲ್ಲರೂ ಹಾಸ್ಯ ಮಾಡ್ಯಾರ. ತುಂಬಾ ಅರಿಶಿನ ಶಾಸ್ತ್ರ ಮಾಡೋ ಮುಂದೆ ಅವೆಲ್ಲ ವಿಡಿಯೋನ ನಾನು ನಮ್ಮ ಭಾಗ್ಯಶ್ರೀ ಕೈಯಾಗ ಮೊಬೈಲ್ ಕೊಟ್ಟು ವಿಡಿಯೋ ಮಾಡ್ತಾಯಿದ್ದೆ. ಏನಾಗೈತೆ ಗೊತ್ತಿಲ್ಲ, ಅದು ವಿಡಿಯೋ ಕ್ಲಿಯರಾಗಿ ಕಾಣ್ತಾ ಇದ್ದಿದ್ದಿಲ್ಲ. ಅದಕ್ಕೆ ಅದನ್ನು ವಿಡಿಯೋನ ಸ್ಕಿಪ್ ಮಾಡಿ ನೋಡಿರಿ. ಯಾವ ಕ್ಲಿಯರಾಗಿ ಕಂಡವ ಅವನ್ನ ಮಾತ್ರ ಮಾಡ್ತಾಯಿದ್ವಿ. ಇವಾಗ ನೋಡಿರಿ ಅರಿಶಿನ ಶಾಸ್ತ್ರಕ್ಕೆ ಮುಗಿಸಿದ್ದು ಅವೆಲ್ಲ ವಿಡಿಯೋ ಅಲ್ಲಿ ಅದ್ರಾಗ ಅದಾವ್ರಿ. ಇದು ಏನೈತಿ ಅರಿಶಿನ ಶಾಸ್ತ್ರ ಮುಗಿದ ಬಳಿಕ ಡ್ಯಾನ್ಸ್ ಮಾಡಕತ್ತಿದ್ದು ನೋಡಿರಿ. ಈ ಥರ ಒಂದು ಸ್ಟೆಪ್ ಕೊಟ್ಟಿದ್ರು ಮಾಡಬೇಕಂತ ಮದುಮಕ್ಕಳ ಮುಂದ್ಗಡೆ ಇದ್ದಾರೆ. ಎಲ್ಲರೂ ಒಂದೇ ಥರ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿ ಕಾಣ್ತಿತ್ತು. ಬಟ್ ಆದರೆ ಸ್ವಲ್ಪ ಜನ ಅರಿಶಿನ ಶಾಸ್ತ್ರದ ಬಟ್ಟೆ ಉಟ್ಕೊಂಡಿದ್ರು, ಸ್ವಲ್ಪ ಜನ ಚೇಂಜ್ ಉಟ್ಕೊಂಡಿದ್ರು ನೋಡಿರಿ. ದೊಡ್ಡ ಮದುವೆ ಈ ಥರ ಗ್ರ್ಯಾಂಡಾಗಿ ಆಯಿತು ಅಂದರೆ ಇವೆಲ್ಲ ಫಂಕ್ಷನ್ಗಳು ನಡೀತಾವ್ರೆ. ಏನಾದರೂ ಸಿಂಪಲ್ಲಾಗಿ ಅದಿಮೆ ಶಾದಿ ಹಾಗೆ ಲವ್ ಮ್ಯಾರೇಜು ಈ ಥರ ಏನಾದರೂ ಆಯ್ತು ಇವೆಲ್ಲನೂ ಇರಂಗಿಲ್ಲ. ತುಂಬಾ ಇದು ಮಾಡ್ಕೋತಾರೆ ನೋಡಿರಿ. ಅದಕ್ಕೆ ಗ್ರ್ಯಾಂಡಾಗಿ ಮದುವೆ ಆಗ್ಬೇಕಂದ್ರೆ ಎಲ್ಲ ರಿಚ್ ಫ್ಯಾಮಿಲಿ ಇರಬೇಕು ರೀ. ಹಾಗೂ ಹುಡುಗನಿಗೆ ನೌಕರಿ ಇರಬೇಕು, ಹಾಗೆ ಹುಡುಗಿ ದೊಡ್ಡ ಮನೆತನದವಳು ಆಗಿರಬೇಕು, ಮತ್ತು ಕುಟುಂಬದ ಕಡೆ ತುಂಬಾ ಆದಾಯ ಇರಬೇಕು ಅಂದ್ರೆ ಕೂಡ ಈ ಥರ ಮಾಡ್ತಾರೆ. ಏನಾದರೂ ಗರೀಬ್ ಮಂದಿ ನಮ್ಮಂಥ ಮಿಡಿಲ್ ಕ್ಲಾಸ್ದವರು ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ಯಾಕಂದ್ರೆ ಒಂದು ಮದುವೆ ಮಾಡಬೇಕಂದ್ರೆ 108 ಥರ ವಿಘ್ನಗಳು ಬರ್ತಾವೆ. ಹಾಗೆ ಎಷ್ಟು ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ನೋಡಿ ಅನ್ನೋದು ಶಾಸ್ತ್ರ ತುಂಬ ತಪ್ಪಲ್ಲ ಸ್ನೇಹಿತರೆ. ಯಾಕಂದ್ರೆ ಒಂದು ಮನೆ ಆಗಬೇಕಾದ್ರೆ ತುಂಬಾ ಕಷ್ಟಪಟ್ಟು ಕಟ್ಟಬೇಕಾಗ್ತೈತಿ. ಒಂದು ಮದುವೆ ಆಗಬೇಕಾದ್ರೂ ಕೂಡ ಅಷ್ಟೇ ಖರ್ಚು ಮಾಡಿ ಹಾಗೆ ಅಷ್ಟೇ ಕಷ್ಟಪಟ್ಟು ಹೆಣ್ಣು ಹುಡುಕಿ ಮದುವೆ ತಯಾರಿ ಮಾಡಬೇಕಾದ್ರೆ ಹೆತ್ತವ್ರಿಗೆ ತುಂಬಾ ಇದು ಇರ್ತೈತ್ರಿ. ಅದಕ್ಕೆ ಇವಾಗ ನೋಡಿ ನಮ್ಮ ಕಾಕನ ಮದುವೆಗೆ ಇದು ಅವನು ಆಫೀಸರ್ ಅದಾನ್ರಿ, ತಲಾಟಿ ಇದು ಅದಾನ್ರಿ, ಏನಂದ್ರೆ ತಹಸೀಲ್ದಾರ್ ಆಫೀಸ್ನಾಗ ಆಫೀಸರ್ ಅದಾನ್ರಿ. ಅದಕ್ಕೆ ಅವ್ರದ್ದು ಮದುವೆ ಗ್ರ್ಯಾಂಡಾಗಿ ಆಯಿತು. ಅದಕ್ಕೆ ಈ ವಿಡಿಯೋನ ಶೇರ್ ಮಾಡಾಕತ್ತೀನಿ. ನಾನು ಹಳದಿ ಶಾಸ್ತ್ರಕ್ಕೆ ಹಳದಿ ಸೀರೆನ ಉಟ್ಕೊಂಡಿದ್ದೆ ನೋಡಿರಿ. ವಿಡಿಯೋ ಹೆಂಗೆ ಬರ್ತೈತೆ ಗೊತ್ತಿಲ್ಲ ಸ್ನೇಹಿತರೆ, ಆದರೆ ಸಪೋರ್ಟ್ ಮಾಡಿ ಮಾತ್ರ ಮರೆಯೋಕ್ಕೆ ಹೋಗಬೇಡ. ಮುಂದೆ ತುಂಬ ಚೆನ್ನಾಗಿದೆ ವಿಡಿಯೋ. ಮೊದಲು ಇವು ಅರಿಶಿನ ಶಾಸ್ತ್ರದ್ದು ಹಾಕಬೇಕು ವಿಡಿಯೋ ಕ್ಲಿಪ್ಪಿಂಗ್ ಹಾಕಬೇಕು ಅಂತ ಅಂದ್ಕೊಂಡು ಹಾಕಿದ್ದೀನಿ. ಅವು ಬೇಕಾದ್ರೆ ನೋಡಿರಿ ಎಷ್ಟು ಚಂದ ಐತ್ರಿ ಮದುವೆದು. ಮುಂದೆ ಒಂದು ಸ್ವಲ್ಪ ವಿಡಿಯೋ ಲೆಂತ್ ಆದರೂ ನೋಡಿ ಸಪೋರ್ಟ್ ಮಾಡಿರಿ. ನಿಮಗೆ ಸಪೋರ್ಟ್ ತುಂಬಾ ಮುಖ್ಯ ನಮ್ಗೆ. ಮದುಮಕ್ಕಳು ಮುಂದ್ಗಡೆ ನಿಂತಿದ್ದಾರೆ ನೋಡಿರಿ, ಅವರೇ ಮದುಮಕ್ಕಳು. ಏನೋ ಒಂದು ಸ್ಟೆಪ್ ಹೇಳಿ ಕೊಡಾಕತ್ತೀರಿ ವಿಡಿಯೋಗ್ರಾಫರ ಫೋಟೋಗ್ರಾಫರ. ನಮಗಂತರೂ ಒಬ್ಬೊಬ್ರಿಗೆ ಅರ್ಥ ಆಗ್ತಾಯಿತ್ತು, ಒಬ್ಬೊಬ್ರಿಗೆ ಅರ್ಥ ಆಗ್ತಿದ್ದಿಲ್ಲ. ಬೆಳಿಗ್ಗೆ ನೋಡ್ರಿ ಇದು ಮಾರನೇ ದಿನ ಬೆಳಿಗ್ಗೆ ಈ ಕಡೆ ಉಳ್ಳಾಗಡ್ಡಿ ಕಟ್ ಮಾಡೋದು, ಚಪಾತಿ ಮಾಡೋಕೆ ಎಲ್ಲರೂ ಅಜ್ಜಿಗಳು ಅಷ್ಟರು ಕೂಡಿ ಸೇರಿ ಉಳ್ಳಾಗಡ್ಡಿ ಸಿಪ್ಪೆ ತೆಗಿತಾ ಇದ್ದೀವಿ ರೀ. ಕಟ್ ಮಾಡಿಕೊಡೋದು, ಮೆಣಸಿನ್ಕಾಯಿ ನಾಷ್ಟಾಕ್ರಿ, ಉಪ್ಪಿಟ್ಟು ಮಾಡಾಕ್ರಿ. ನಮ್ಮ ಆಯಿಗಳು ನೋಡ್ರಿ ಎಲ್ಲರೂ ಇವರು ಆಯಿಗಳು ಆಗವರು, ಅತ್ತಿಗಳು ಆಗವರು ಎಲ್ಲರೂ ಸೇರಿ ಮಾಡಾಕತ್ತಿದ್ದಾರೆ. ಹೆಣ್ಮಕ್ಳು ಚಿಗೋ ಆಗವರು, ಹೆಣ್ಮಕ್ಳು ಇನ್ನೂ ಯಾರೂ ಮಂದಿ ಬಂದಿದ್ದಿಲ್ಲ. ಮನ್ಯಾಗಿರೋರನ್ನ ಅಷ್ಟೇ ಇದು ಮಾಡಾಕತ್ತಿದ್ದೀವಿ ರೀ. ಉಳ್ಳಾಗಡ್ಡಿಗೆ ನಮ್ಮ ಭಾಗ್ಯಶ್ರೀ ವಿಡಿಯೋ ಮಾಡಾಕತ್ತಾರ. ಹೆಂಗೆ ಮಾಡತ್ತ ಏನೋ ರೀ. ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಬದ್ನಿಕಾಯಿ, ಬಟಾಟೆ, ಇದು ನುಗ್ಗಿಕಾಯಿ ರೀ ಎಲ್ಲನೂ ನಮ್ಮ ಅತ್ತಿಗಳು ನೋಡ್ರಿ. ಇಬ್ಬರು ನಮ್ಮ ಅತ್ತಿಗಳು ಆ ಕಡೆ ಇರೋಕ್ಕಿನ್ನ 3 ಜನ ನಮ್ಮ ಅತ್ತಿಗಳು ಅದಾರೆ. ನಮ್ಮ ಆಯಿಗಳಾಗ ಅವ್ರು 3 ಜನ ಅದಾರೆ. ಇಲ್ಲೆಲ್ಲರೂ ಕೂತವ್ರೆಲ್ಲ ರೀ. ಎಲ್ಲ ಒಂದೇ ಕುಟುಂಬದವ್ರು ನೋಡ್ರಿ. ಈ ಥರ ಬದ್ನಿಕಾಯಿ ಕಟ್ ಮಾಡಿ ಇಟ್ಟಾರೆ.
ಹೆಂಗಂದ್ರೆ ರೀ ಈಗ ಹೊರಗಡೆಯವ್ರನ್ನ ತಂದು ಕೆಲಸ ಮಾಡೋದು ನಾವೇ ನಿಂತು ಮಾಡೋದು ಹೊರಗಡೆ ದುಡ್ಡು ಕೊಟ್ಟು ತೊಗೊಂಡು ಮಾಡೋದಕ್ಕಿಂತಲೂ ನಾವೇ ನಿಂತು ಮಾಡಿದ್ರೆ ಅದೊಂದು ಖುಷಿ ಇರ್ತೈತೆ. ನಾವು ಓಡಾಟ ಮಾಡಿ ಮದುವೆ ಮಾಡಿದಿವಲ್ಲ ಅಂತ ಅಂದ್ಕೊಂಡು ನಮ್ಮ ಮನೆಯವ್ರ ನಿಂತು ಮಾಡಿದ್ರೆ ಚೆನ್ನಾಗಿರ್ತೈತೆ ನೋಡ್ರಿ. ನಮ್ಮ ಅತ್ತೆ ಹಿಡ್ದಾರಿ ಇವರಿಗೆ ಗಂಡು ಮಕ್ಕಳಿಲ್ಲ, ನಮ್ಮ ಕಾಕಾರಿಗೆ ನಮ್ಮ ಅಜ್ಜಾರ್ಗೆ ರೀ. ನಮ್ಮ ಅಪ್ಪರು ಅಪ್ಪರು 4 ಜನದಲ್ಲಿ ಸಣ್ಣ ಮುತ್ಯಾನ ಮಗಂದ ಮದುವೆರಿಗೆ. ಯಾಕಂದ್ರೆ ಇವ್ರು ನೋಡ್ರಿ ಸಣ್ಣವ್ರು ಅಂದ್ರೆ ಜಲ್ದಿ ಮಕ್ಕಳು ಆಗಿಲ್ರಿ ಅವರಿಗೆ. ಈಗ ನಮ್ಮ ಅಪ್ಪಾರ ಏನೈತಿ ದೊಡ್ಡ ಅಜ್ಜಾರ ಮಕ್ಕಳರ್ಲೆ, ಅದಕ್ಕೆ ಯಾರೂ ಇಲ್ಲ ರೀ, ಇವರೊಬ್ಬರೇ ಅಜ್ಜಾರದಾರ. ನಮ್ಮ ಅಜ್ಜಾರು ಅದು ಅಜ್ಜಿ ನೋಡ್ರಿ, ಹಸಿರು ಸೀಲೆ ಅವ್ರ ಅಜ್ಜಿ ರೀ. ಅವ್ರ ಈಗೇನು ಹುಡುಗನ ಅಮ್ಮ ರೀ. ಇದು ಅತ್ತಿ ಗಿಡಕ್ಕೆ ನಮ್ಮ ಅತ್ತಿ ರೀ, ಅವ್ರಿಗೆ ಹೆಣ್ಮಕ್ಳು ಇಲ್ಲ ಅಂತ ಅನ್ಕೊಂತ ಇವು ನಮ್ಮ ಅತ್ತಿನ ನಮ್ಮ ಸೋದರತಿ ನಮ್ಮ ಅಪ್ಪರ ತಂಗಿನ ಆರತಿ ಹಿಡ್ದಾರೆ. ಯಾಕಂದ್ರೆ ಅವ್ರಿಗೆ ಅಕ್ಕ ಆಗ್ತಾರೆ, ನಮ್ಮ ಅಪ್ಪರಿಗೆ ತಂಗಿ ಆಗ್ತಾರಲ್ಲ. ಈಗ ನಮ್ಮ ಅತ್ತಿಗಳು ಇಬ್ಬರು ವಿಧಿಯರಾಗ್ಯಾರೆ. ನಮ್ಮ ಅಮ್ಮಾರು ಇಲ್ಲ, ಇನ್ನೊಬ್ಬಕ್ಕೆ ಅತ್ತಿ ಗಂಡನ ತಿರ್ಕೊಂಡಾನ. ಈ ಅತ್ತಿಗೆ ಮಾತ್ರ ನೋಡ್ರಿ ಮೊನ್ನೆ ಏನು ಹಾರ್ಟ್ ಆಪ್ರೇಷನ್ ಆಗೈತೆ ಅಂತೀನಿ ನೋಡ್ರಿ. ಇವ್ರದ್ದೇ ಏನು ಆರತಿ ಇಟ್ಕೊಂಡಾರ ನೋಡ್ರಿ, ಅವ್ರದ್ದೇ ಹಾರ್ಟ್ ಆಪ್ರೇಷನ್ ಆಗೈತೆ ಸ್ನೇಹಿತರೆ. ಸುರ್ಗಿ ಸುತ್ತಾಕತ್ತಾರ ನೋಡ್ರಿ ನಮ್ಮಲ್ಲಿ ಈ ಥರನ ನೀರು ಸುತ್ತೋದು 5 ಸುತ್ತು ಹಾಕಿ ಮದುಮಕ್ಕಳನ್ನ ಹಸೆ ಮನೆ ಮೇಲೆ ಅಲ್ಲಿ ನೀರಿದ್ರ ಮೇಲ್ಗಡೆ ಕೂಡಿಸ್ತಾರೆ ನೋಡ್ರಿ. ಈ ಕಡೆ ಒಬ್ಬರೊಬ್ಬರು ಅಕ್ಕಗಳಾಗೋರು, ಹಾಗೆ ಸೋದ್ರ ಮಾವನ ಹೆಂಡತಿ ಆಗೋರು. ನಮ್ಮ ಕಡೆ ಈ ಥರ ಪದ್ಧತಿ ಇರ್ತೈತೆ ನೋಡ್ರಿ. ಹುಡುಗ ಹುಡುಗಿದು ಕೈ ಹಿಡ್ಕೊಂಡು ನೀರ ಸುರ್ಗಿ ಸುತ್ತಾಕತ್ತಾರೆ ನೋಡ್ರಿ. ಉತ್ತರ ಕರ್ನಾಟಕದಲ್ಲಿ ಇದೇ ಥರ ಪದ್ಧತಿ ಇರ್ತೈತಿ. ನಿಮ್ಮ ಕಡೆ ಯಾವ ಥರ ಪದ್ಧತಿ ಇರ್ತೈತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಮದುವೆ ಕೂಡ ಯಾದಿಮೇಷಾದಿ ಆದರೂ ಕೂಡ ಇದೇ ಥರನ ನೂಲು ಸುತ್ತೋದು ಸುರ್ಗೆ ಸುತ್ತೋದು ಎಲ್ಲ ಮಾಡ್ಯಾರ ಸ್ನೇಹಿತರೆ. ಇದ್ರದ್ದು ವಾಯ್ಸ್ ಓವರ್ ಜಾಸ್ತಿ ಕೊಡೋಂಗಿಲ್ಲ ನಾನು, ಈ ವಿಡಿಯೋ ಭಾಳ ಲೆಂತ್ ಐತಿ, ಅದಕ್ಕೆ ಅಲ್ಲಿದ್ದ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. सावधान सुलग्ने सावधान लक्ष्मी नारायणस्य गानं ध्यानानामि तदेव लग्नं तदनन्तदेवा ताराबलं विद्याबलं देवता शुभोऽर्थे सावधान सुलग्ने सावधान ಇಲ್ಲ ಗೆಲೆ ಏನಾಗಲ್ಲ ಕೊಡ್ತಾರಲ್ಲ
ಹುಡುಗಿ ಬಂದ ಬಡಕಂಗ ಹಾಕಿ ಇಲ್ಲಿ ನೋಡಿ ಒಂಥರ ಆಚರಣೆ ಮಾಡ್ತಿರ್ತಾರೆ. ಲವಂಗ ಕೊಟ್ಟಿದ್ದಾರೆ, ನೀವು ಅನ್ಬೋದು ಕಿಸ್ ಕೊಡಕತ್ತಾರೆ ಅಂತ. ಅಲ್ಲ ಸ್ನೇಹಿತರೆ, ಒಬ್ರ ಬಾಯಲ್ಲಿ ಲವಂಗ ಇಟ್ಕೊಂಡು ಇನ್ನೊಬ್ರ ಬಾಯಿಯಿಂದನ ಅದು ಲವಂಗದ ಇದು ಇರ್ತೈತ್ರಲ್ಲ, ತುಂಬಿರ್ತೈತೆ ನೋಡಿ ಸ್ನೇಹಿತರೆ, ಆ ಕಾಳ ಕಚ್ಕೋದಿರ್ತೈತ್ರಿ. ಆ ಥರ ಶಾಸ್ತ್ರ ಮಾಡಕತ್ತಾರೆ. ಇನ್ನು ತುಂಬಾ ಮಾಡ್ತಾಯಿದ್ರು. ನಾವು ಜಾಸ್ತಿ ಅದನ್ನ ವಿಡಿಯೋ ಮಾಡೋಕ್ಕಾಗಲಿ, ಯಾಕಂದ್ರೆ ಯಾರು ಜಗ್ತಾರೆ ಅವರಿಗೆ ಸಪೋರ್ಟ್ ಮಾಡಕತ್ತಿದ್ರಿ. ಫುಲ್ ಖುಷಿಲೇ ಇದು ನೋಡ್ರಿ. ಈ ಥರ ಇನ್ನೂ ಜಾಸ್ತಿ ವಿಡಿಯೋಗಳು ಇದ್ದು ಸ್ನೇಹಿತರೆ, ಯಾಕೋ ಅದು ಮೊಬೈಲಲ್ಲಿ ಇರೋದು ಜಾಸ್ತಿ ನನಗೆ
ಎಡಿಟದ ಇದು ಆಗಕತ್ತನ ಇನ್ನೊಂದು ಸಲ ನೋಡಿ ಹಾಕ್ತೀನಿ. ಅದು ಅರಿಶಿನ ಶಾಸ್ತ್ರ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿತ್ತು. ಅದನ್ನು ಭಾಳ ಚಂದ ಶಾಸ್ತ್ರ ಮಾಡಿದರು. ಅದೇ ವಿಡಿಯೋ ಸ್ಕಿಪ್ ಆಗಿ ತುಂಬಾ ಬೇಜಾರಾಗಕತ್ತಿತ್ತು ನೋಡಿರಿ. ಇನ್ನು ಮಜ್ಜಿಗೆ ಹಾಲಲ್ಲಿ ಅಡಿಕೆ ಹೋಗೋದು ಹಾಗೆ ಉಂಗುರ ಹೋಗೋದು ಈ ಥರ ಶಾಸ್ತ್ರ ಕೂಡ ಮಾಡ್ತಾರೆ. ಮತ್ತು ಬೆಲ್ಲುಣಿಗೆ ತೊಗೊಂಡು ಖುಷಿನ ಆಡಿಸೋದು ತುಂಬಾ ಇರ್ತಾರೆ ರೀ. ಒಬ್ರ ಕೈಯಲ್ಲಿದು ಅಡಿಕೆ ತೆಗಿಬೇಕ್ರಿ ಇನ್ನೊಬ್ಬರು, ಆ ಥರ ಶಾಸ್ತ್ರ ಕೂಡ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ. ಆದಷ್ಟು ನಮ್ಮ ಉತ್ತರ ಕರ್ನಾಟಕ ಸೈಡ್ ಮದುವೆನೇ ತುಂಬಾ ಗ್ರ್ಯಾಂಡಾಗಿ ಅನ್ಬೋದು. ಫೋಟೋಶೂಟ್ ಮಾಡ್ಕೊಳಕತ್ತೀವಿ. ಈ ಕಡೆ ನಿಂತಿದ್ರೆ ನಾವು ಫೋಟೋಶೂಟ್ ಮಾಡ್ಕೋಬೇಕು ಅನ್ಕೋತಾ ಬಂದಿದ್ದೀವ್ರೆ. ಆವಾಗನೇ ಅವರು ಅದು ಶಾಸ್ತ್ರ ಮಾಡತ್ತಿದ್ರು. ತುಂಬಾ ನಗ್ತಾ ಇದ್ದಾರೆ ನೋಡಿ ನಮ್ಮ ಅಕ್ಕನ ಗಂಡಾರಿ, ನಮ್ಮ ಚಿನ್ನು, ನಮ್ಮ ಭಾಗ್ಯಶ್ರೀ, ನಮ್ಮ ಇಡೀ ಕುಟುಂಬನೇ. ಹಿಂಗೆ ಏನಾದರೂ ಫಂಕ್ಷನ್ ಇದು ಎಲ್ಲ ಒಬ್ಬರು ಮಿಸ್ ಮಾಡೋಂಗಿಲ್ಲ, ಎಲ್ಲರೂ ಸ್ವಲ್ಪ ಇದು ಮಾಡ್ತಾರೆ. ಕೆಲವೊಬ್ಬರು ಮಾತ್ರ ಮಿಸ್ ಆಗಿರ್ತಾರೆ, ಇನ್ನೊಬ್ರು ಕೆಲವೊಬ್ರು ಯಾರು ಜಾಸ್ತಿ ಇದು ಮಾಡೋಂಗಿಲ್ಲ. ಮನೆದನ ಫಂಕ್ಷನ್ ಎಲ್ಲರೂ ಹೋಗಬೇಕಾಗ್ತೈತಿ. ನಮ್ಮ ಚಿನ್ನು ನಮ್ಮ ಮನೆಯವ್ರು ಮರ್ದಿಸ್ ಮಾರನೇ ದಿನ ಬಂದು ನಾವೇಂತಿ ಒಂದಿನ ಅಡ್ವಾನ್ಸ್ ಹೋಗಿದ್ದೀವಿ. ಬಳೆ ಶಾಸ್ತ್ರ ಅದೆಲ್ಲ ಮಾಡ್ತೀವಿ ಅಲ್ಲೇ, ಅರ್ಶಿನ ಶಾಸ್ತ್ರ ಅದು. ಯಾಕೋ ವಿಡಿಯೋ ಸ್ಕಿಪ್ ಆಗ್ಯಾವ್ರಿ. ಹೆಂಗೆ ಮಾಡಿದ್ದೇನವ್ರು ಹುಡುಗಿ. ಮತ್ತು ಮೊಬೈಲ ಇನ್ನೂ ಸ್ವಲ್ಪ ವಿಡಿಯೋ ಅದೇ ಮೊಬೈಲ್ದಾಗ ಅದಾವ್ರೆ. ಸ್ವಲ್ಪ ನಮ್ಮ ಇವಾಗ ಫೋಟೋಶೂಟ್ ಮಾಡ್ಕೊಳಕತ್ತೀವಿ ನೋಡಿ. ನಮ್ಮ ಮನೆಯವರು ಗಿಫ್ಟ್ ತೊಗೊಂಡು ಬಂದಿದ್ರಿ ಅವರಿಗೆ, ಅದನ್ನ ಕೊಟ್ಟು ಫೋಟೋಶೂಟ್ ಮಾಡ್ಕೊಂಡು ಬರ್ಬೇಕು. ನಾವು ನಿನ್ನೆ ಅಂತ ಬಂದಿರ್ತೀವಿ ಮನೆಗೆ ಅಂದ್ಕೊಂಡು. ಮನೆ ಕೆಲಸ ನೋಡ್ರಿ ಯಾವಾಗೂ ಬಿಡೋಂಗಿಲ್ಲ. ಆದರೆ ಫಂಕ್ಷನ್ಗಳು ಮಂದಿ ಮಕ್ಕಳು ಇದ್ದಾಗ ಎಲ್ಲ ಕಡೆ ಹೋಗಲೇಬೇಕಾಗ್ತೈತೆ ರೀ. ಬೇಸಿಗೆ ಎಲ್ಲ ಸಿಕ್ಕಾಪಟ್ಟೆ ಸೆಕ್ಕೆರಿ. ಮೇ ತಿಂಗಳದಾಗ ಬೇಸಿಗೆಯಾಗನ ಜಾಸ್ತಿ ಮದುವೆ ಇಂಥವೆಲ್ಲ ಫಂಕ್ಷನ್ ಇಟ್ಕೋತಾರೆ. ಅಷ್ಟು ಸೆಕೆ ಆಗ್ತಾಯಿತ್ತು. ತುಂಬಾ ಎಷ್ಟು ಮೇಕಪ್ ಮಾಡ್ಕೊಂಡ್ರೆ ಎಲ್ಲ ಹೋಗಿಬಿಟ್ಟಿರ್ತೈತ್ರೆ ನೋಡಿರಿ. ಎಲ್ಲ ಅವ್ರ ಫ್ರೆಂಡ್ಸು, ಅವ್ರ ಆಫೀಸರ್ಗಳು ಎಲ್ಲ ಇಷ್ಟು ಜನ ಬಂದಿದ್ರು ಸ್ನೇಹಿತರೆ. ಅಷ್ಟು ಜನ ಅಂದರೆ ಜನ. ಇದು ತೋಟದ ಮನೆಯಲ್ಲಿ ಅಂದ್ರೆ ಅಷ್ಟು ಗಾಡಿಗಳು ತರಬೇಕದು ಎಲ್ಲ ಅನುಕೂಲ ಆಯ್ತು ರೀ. ಊಟನೂ ಸಖತ್ತಾಗಿ ಮಾಡಿದರು. ಚಪಾತಿ, ಬುಂದೆ, ಮೊಸರು, ಒಂದೆರಡು ಥರ ಪಲ್ಯ ಮಾಡಿದ್ರಿ. ಮತ್ತು ಅನ್ನ ಸಾಂಬಾರು ಈ ಥರ ಇತ್ತು ನೋಡಿರಿ ಊಟದ್ದೇನು ನಾನು ವಿಡಿಯೋ ಮಾಡಿಲ್ಲ. ಎಲ್ಲೇ ಹೋದ್ರೂ ಮೀರಿ ಮದುವೆ ಕಾರ್ಯಕ್ರಮ ಹೋದಲ್ಲಿ ಊಟದ್ದು ನಾನು ವಿಡಿಯೋ ಮಾಡ್ತಿದ್ದೆ. ಇದು ನಮ್ಮ ಮನೆ ಫಂಕ್ಷನ್ದಾಗ ಸ್ವಲ್ಪ ಓಡಾಟ ಆ ಕಡೆ ಈ ಕಡೆ ಮಾಡಿ ನಾನು ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಬೇರೆದವ್ರ ಕೈಯಾಗ ಕೊಟ್ಟು ಇದು ಒಂದು ಸ್ವಲ್ಪ ವಿಡಿಯೋ ಜಾಸ್ತಿ ಬೇರೆದವ್ರ ಕೈಯಾಗ ಜಾಸ್ತಿ ಕೊಟ್ಟಿನಿ ರೀ ನಾವು ವಿಡಿಯೋ ಮಾಡೋಕ್ಕೆ. ಅರ್ಶಿನ ಶಾಸ್ತ್ರದಂತೂ ಎಲ್ಲ ಹುಡುಗರ ಕೈ ಫೋಟೋಗ್ರಾಫರ್ ಕೈಯಾಗ ನಾವು ಮಾಡ್ತಿರ್ಲೇ ವಿಡಿಯೋ, ನೀವು ಯಾಕೆ ಮಾಡ್ಕೊಳಕತ್ತೀರಿ ಅಂತ ಅವ್ರು ಅನ್ನತ್ತಿದ್ರು. ನಾನು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ ಅಂತ ಯಾರಿಗೂ ಅನ್ನಲಿಲ್ಲ ಸ್ನೇಹಿತರೆ. ಯಾಕಂದರೆ ನಮ್ಮ ಮನ್ಯಾಗ ಸ್ವಲ್ಪ ಜನ ವಿಡಿಯೋದಾಗ ಬರೋಕ್ಕನ ಇದು ಮಾಡ್ತಾರೆ ಆ ಕಡೆ. ಇವಾಗ ನೋಡಿರಿ ನಾವೇನಿತ್ತು ಫೋಟೋ ತಕ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿರಿ. ಇವರು ನಮ್ಮ ಕಾಕಿ ಅನ್ಬೋದು ನೋಡ್ರಿ ನಮ್ಗೆ. ನಾವು ಅವ್ರಿಗಿಂತ ದೊಡ್ಡವ್ರು ಕಾಣಕತ್ತಿದ್ವಿ ರೀ. ಆದರೆ ವಯಸ್ಸಲ್ಲಿ ನಮ್ಗಿಂತ ಸ್ವಲ್ಪ ದೊಡ್ಡವನು ಇರ್ಬೋದು ಅಥವಾ ಚಿಕ್ಕವನು ಇರ್ಬೋದು ಅಂತ ನಮಗೆ ಅನಿಸ್ತೈತೆ ರೀ. ಆದರೆ ಈಗ ನಮ್ಗೆ ವರ್ಷ ಇಲ್ಲ ಅಂದರೆ ನಮ್ಗೆ ಕಾಕ ರೀ. ನಮ್ಮ ಮನೆಯವ್ರಿಗೆ ಮಾವ ರೀ. ನನ್ನ ಮಗ ನೋಡ್ರಿ ಆ ಥರ. ಅವ್ರಿಗೆ ಸ್ವಲ್ಪ ಬಾಶಿಂಗ್ದ ಇದರಲ್ಲಿ ಇದು ಕೂತಿದ್ದು ರೀ, ಅಕ್ಕಿ ಕಾಳ ಬೆವ್ರಿಗೆ ಬಸಿಲಾಕತ್ತಿತ್ತು ಅದು ಅರ್ಶಿನ ನೀರು ಥರ ಮುಖದ ಮ್ಯಾಗ ಸ್ವಲ್ಪ ಸರಿಸ್ರಿ ಅಂತಂದ್ರಿ ಫೋಟೋಗ್ರಾಫರ. ನಮಗೇನು ಇದು ಇಲ್ಲ ರೀ. ಯಾಕಂದ್ರೆ ಈಗ ನಮ್ಮ ಮನೆಯವ್ರು ನಮ್ಮ ಅಣ್ಣ ತಮ್ಮನ ಮದುವೆ ಹೆಂಗೆ ನಾವು ನಿಂತು ಮಾಡ್ತಿಲ್ಲ ಹಾಗೆ ಎಲ್ಲರದೂ ಹೆಣ್ಮಕ್ಳು ನೋಡಿರಿ. 21ನೇ ತಾರೀಕು ಐತೆ ನೋಡಿರಿ, ಡೇಟ್ ಆಫ್ ಬರ್ತ್ ಐತ್ರಿ. ಅದ್ರ ಮ್ಯಾಗ ಅವನು ಬಾಸಿಂಗ ಬಿಚ್ಚೋದು ಇದು ಇತ್ತು ರೀ. ನಮ್ಮ ಅಕ್ಕನ ಗಂಡ ಕಟ್ಟಿದ ಬಾಸಿಂಗ ಬಿಚ್ಚತ್ ಹೇಳವ ಮಾಮಾಗತ್ತ ಹೇಳಾಕತ್ತಿದ್ರಿ ಅವ ಕಾಕ. ಎಲ್ಲಿ ಹೋಗಾನೇನೋಪ್ಪ ಅವ್ನ ಕೇಳಿ ಹೇಳ್ತೀನಂತ ನಾನು ಅಂತಂದೆ ರೀ. ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ. ಯಾವುದೇ ಒಂದು ಕಾರಣಕ್ಕೆ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡಿ ಸ್ನೇಹಿತರೆ. ಇವಾಗ ನೋಡಿ ನಾವು ನಮ್ಮ ಅಕ್ಕನ ಗಂಡ ಇದು ತಂದಿದ್ರಿ, ಏನಂದ್ರೆ ರೀ ತಾಯ್ತ ತೊಗೊಂಡು ಬಂದಿದ್ರಿ. ಕೊಳಗ ಗೋಲ್ಡ್ದು ನಮ್ಮ ಕಡೆ ತಾಯ್ತಾನ ಹಾಕ್ತೀವ್ರಿ, ನಿಮ್ಮ ಕಡೆ ಏನಂತಾರ ಗೊತ್ತಿಲ್ಲ, ಕೊರಳಲ್ಲಿ ಹಾಕೋದು. ಅದನ್ನು ಕಟ್ಬೇಕಂತ ಮಾಮ ಒಬ್ಬನೇ ಹೋಗಂದರೆ ಬೇಡ ನೀವು ಬರ್ರಿ ಅನ್ನಕತ್ರಿ. ಅಲ್ಲಿ ಫೋಟೋ ತಕ್ಕೊಳಕತ್ತಿದ್ರಿ ಅವರೇ ನೋಡಿರಿ. ನಮ್ಮ ಅಜ್ಜಾರು ಸಣ್ಣ ಅಜ್ಜಾರು ಒಬ್ಬರೇ ಉಳ್ದಾರಿ ಪಾಪ. ನಮ್ಮ ಅಜ್ಜಾರ ಅಕ್ಕ ಉಳ್ದಾರು, ಇವರೊಬ್ಬರು ಅಜ್ಜ ಉಳ್ದಾನ್ರಿ. ಎಷ್ಟು ಜನ ರೀ ಅವರು? 4 ಜನ ಗಂಡು ಮಕ್ಕಳು, 3 ಜನ ಏನು ಹೆಣ್ಮಕ್ಳು ಇದ್ರತ್ರಿ. 3 ಜನ ಏನು 3 ಜನ 4 ಜನ ಹೆಣ್ಮಕ್ಳು. ಅದ್ರೊಳಗೆ ಇವ್ರು ಒಬ್ಬರೇ ಉಳ್ದಾರ ಲಾಸ್ಟ್ ರೀ. ಕುಟುಂಬ ಎಷ್ಟು ದೊಡ್ಡದೈತೆ ನೋಡ್ರಿ ನಮ್ಮದು. ತುಂಬಾ ಕುಟುಂಬದಾಗ ದೊಡ್ಡದು. ಈ ಕಡೆ ಬಂದು ತಕ್ಕೋಬಾಮ ಫೋಟೋ ಅಂತನ್ನತ್ರಿ ಕಾಕ. ಬರ್ತಿತ್ರಿ ನಾನು ಅನ್ನತ್ತಿದ್ದೆ, ಮುಂದ್ಗಡೆ ಬಾಮ ಮುಂದ್ಗಡೆ ಬಾ ಅಂತನ್ನತ್ತಿದ್ರಿ. ಯಾಕಂದ್ರೆ ನಾನು
ಲಾಗ್ ಮಾಡಾಕತ್ತಿದ್ದಾರೆ. ಅವರು ಫೋಟೋ ತಕ್ಕೊಳಕತ್ತಾರ ತಂದ್ಕೊಂಡು ಮುಂದ್ಗಡೆ ಬಂದ್ರೆ ಚಂದ ಕಾಣ್ತೈತಿ, ಮುಂದ್ಗಡೆ ಬಂದು ಫೋಟೋ ತಕ್ಕೋರ ಅಂತೀರಿ. ಇವಾಗ ನೋಡ್ರಿ ತಾಯ್ತಾ ಕಟ್ಟಾತನ್ರಿ ನಮ್ಮ ಅಕ್ಕನ ಗಂಡ. ಅಕ್ಕ ಬಂದಿದ್ದಿಲ್ಲ ರೀ, ಅಕ್ಕಗಳೆಲ್ಲ ಮಹಾರಾಷ್ಟ್ರದಾಗಿದ್ರಿ, ಮಾಮ ಮಾತ್ರ ಬಂದಿದ್ರಿ ಒಬ್ರೆ. ನಾವು ಭಾಳ ಜನ ಹೋಗಿದ್ದಿಲ್ಲ ರೀ, ಇಬ್ಬರೇ ಅಕ್ಕ ತಂಗ್ಯಾರು ಹೋಗಿದ್ದೀವಿ ರೀ. ಅವರೆಲ್ಲ ದೂರ ಇದ್ರಿ, ಮದ್ವೆಗೆ ಬರಲಿಲ್ಲ ರೀ. ಯಾಕಂದ್ರೆ ಮುಂದೆ ಮತ್ತೆ ಇವೆಲ್ಲ ಜಾತ್ರೆ ಅದು ಎಲ್ಲ ಇದ್ದಾಗ ಬರ್ತೀವತ್ತು ಅನ್ಕೊಂಡು ಯಾರು ಬರಲಿಲ್ಲ. ಗಂಡು ಮಕ್ಕಳನ್ನ ಕಳ್ಸಿದ್ರು ನೋಡ್ರಿ. ಈ ಕಡೆ ಸೈಡ್ ಸರಿ ರೀ ಅಂತ ನಾನಂತ ಇದ್ದೆ. ನಮ್ಮ ಚಿನ್ನು ನಡ್ಬರಕ್ಕೆ ನಿಂತಾನ್ರಿ. ಒಬ್ಬರೇ ಬರಾಕ ನಮ್ಮ ಮಾಮಾರಿಗೆ ಇದು ರೀ. ಇಷ್ಟು ಮೊಮ್ಮಕ್ಕಳ ಕಂಡಾರಂದ್ರು ನಮ್ಮ ಮ್ಯಾಗ ಅಷ್ಟು ಮಾಯಾ ಕಾಳಜಿ ಮಾಡ್ತಾರೆ. ನಮ್ಗೆ ನನ್ನ ಮದುವೆಯಲ್ಲಿ ನಮ್ಮ ಅಣ್ಣ ಇದ್ದಿದ್ದಿಲ್ಲ ರೀ. ನಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತು ನಮ್ಮ ಅಮ್ಮ ಎಲ್ಲ ಶಾಸ್ತ್ರ ಮಾಡಿದ್ರೆ ಅವಾಗ ನಮ್ಗೆ ಏನೋ ಇದು ಬಂದ್ರು ಮೀರಿ ನಮ್ಮ ಅಣ್ಣ ತಮ್ಮರ್ಕಿಂತಲೂ ಒಂದೊಂದು ಟೈಮ್ದಾಗ ಮಾಮಗಳ ಹೆಚ್ಚು ನೋಡ್ರಿ ಅಕ್ಕನ ಗಂಡಗಳ. ಅದಕ್ಕಂದು ನಾವು ಜಾತ್ರೆಗೆ ಹೋದ್ರೆ ಮಾಡ್ರೆ ಅವರು ಒಂದೊಂದು ಸಲ ಬಿಡಂಗೇ ಇಲ್ರಿ ನಮ್ಗೆ ಬರಾಕ್ ಬಿಡಂಗೇ ಇಲ್ರಿ. ಮನೆ ಸಲ ಅಂದ್ರೆ ಹೊಟ್ಟೆ ಬಿಡಾಕ್ ಬರಲಿಲ್ಲ ರೀ. 2 ದಿನ ಮತ್ತೆ ಇಟ್ಕೊಂಡ್ರಿ, ಒಂದೇ ದಿನ. ಅವತ್ತು ಇವರೆಲ್ಲರೂ ನಮ್ಮ ದೊಡ್ಡಪ್ಪನ ಮಕ್ಕಳು ರೀ. ದೊಡ್ಡಪ್ಪರಿಗೆ 8 ಜನ ಹೆಣ್ಮಕ್ಳು. ನಮ್ಮ ಅಪ್ಪರಿಗೆ ಏನೈತಿ, ನಾವು 5 ಜನ ಹೆಣ್ಮಕ್ಳು ರೀ. ಹೆಣ್ಮಕ್ಳದ ಜಾಸ್ತಿ ಸಂಖ್ಯೆ ಇರೋದು ನೋಡ್ರಿ. ಡಬಲ್ ಸಬಲ ಬಂದೈತ್ರಿ ತಾಯ್ತಾ ಕಟ್ಟಿರೋದು. ಅದೇ ಹೇಳಿದ್ನಲ್ಲ ಸ್ನೇಹಿತರೆ, ವಿಡಿಯೋ ಸ್ವಲ್ಪ ಭಾಳ ದಿನ ಆಯ್ತಂದ್ರೆ ಎಡಿಟಿಂಗ್ ಮಾಡೋದು ತುಂಬ ಕಷ್ಟ ಇದೆ ರೀ. ಅವಾಗೇ ಮಾಡ್ಬೇಕು ರೀ. ಎಡಿಟಿಂಗ್ ಮಾಡಿದ್ರೆ ಚೆನ್ನಾಗಿರ್ತೈತೆ ನೋಡ್ರಿ. ಇವ್ರಿ ಆ ಕಡೆ ಇರೋರು ನಮ್ಮ ದೊಡ್ಡಪ್ಪನ ಮಕ್ಕಳು ರೀ. ಅವರು ಅಷ್ಟರು ಕುರ್ಚಾಕ ತಕ್ಕೊಂಡು ಬಾ ಫೋಟೋ ಅನ್ನತ್ರ. ನಾವು ತಕ್ಕೊಂಡು ಬಂದೀವಿ, ಗಿಫ್ಟ್ ಕೊಟ್ಟು ತಕ್ಕೊಂಡು ಬಂದಿವತ್ತು ನಾವು ಅಂದರೆ. ಅಂದರೂ ಕೂಡ ಬರ್ರಿ ಅಂತ ಅನ್ನಕತ್ರಿ. ಮತ್ತೆ ವಾಪಸ್ ಹೋಗಿದ್ದೀವಿ ಸ್ನೇಹಿತರೆ. ಇವತ್ತಿನ ಮದುವೆ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮದುಮಕ್ಕಳಿಗೆ ಜೋಡಿ ಹೆಂಗಿತ್ತಂತ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಈ ಥರ ಕುಟುಂಬದಾಗ ಜಾಸ್ತಿ ಜನ ಇರೋ ಕುಟುಂಬ ಇಷ್ಟ ಆಗ್ತಿತ್ತು, ಹಾಗೆ ಸಿಂಪಲ್ ಆಗಿ 4 ಜನ 3 ಜನ ಇರೋ ಕುಟುಂಬ ಇಷ್ಟ ಆಗ್ತೈತೆ, ಅದು ಕೂಡ ಕಮೆಂಟ್ ಮಾಡಿರಿ. ಯಾಕಂದ್ರೆ ನಮ್ಮ ಕುಟುಂಬ ತುಂಬಾ ದೊಡ್ಡದೈತಿ, ಇಷ್ಟು ಜನ ಇದ್ದೀರಾ ಅಂತ ಆಡ್ಕೊಬಾರ್ದು. ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಫೋಟೋ ತಕ್ಕೊಳಕತ್ತ ನೋಡಿ ಸ್ನೇಹಿತರೆ. ಅಲ್ಲೇ ಸೈಡ್ ನಿಂದಿಸ್ಕೊಂಡು ಬಿಟ್ಟಾರೆ ಅವ್ನ ಕಾಕ. ಹಾಗೆ ಹೊಳ್ಳಿ ಎಲ್ಲರೂ ಬರಾಕತ್ತಾನ. ಈ ಕಡೆ ನಮ್ಮ ದೊಡ್ಡಪ್ಪನ ಮಕ್ಕಳದು ಅವ್ರು ಬಂದ್ರಲ್ಲ, ಹೊಳ್ಳಿ ಮತ್ತೊಮ್ಮೆ ನಿಂದ್ರಾಕತ್ತಾನ. ನಿಂತು ಬಿಡವ, ನಿಮ್ಮ ಕುಟುಂಬ ಭಾಳ ದೊಡ್ಡದೈತಿ, ನಿಮ್ಮ ಗಂಡ್ರು ಮಕ್ಕಳು ಎಲ್ಲರೂ ಒಟ್ಟು ಒಮ್ಮೆ ನಿಂತು ಬಿಡೋಣ ಅಂದ್ರೆ ಹೆಂಗಂದ್ರೆ ರೀ. ವಿಡಿಯೋ ಮಾಡಾಕತ್ತಿದ್ರಿ ಅವ್ರು. ಎಲ್ಲರೂ ಬರ್ತೀರಿ, ಒಮ್ಮೆ ನಿಂತು ಬಿಡ್ರಿ, ಫೋಟೋನೂ ಆಗ್ತೈತಿ, ವಿಡಿಯೋನೂ ಆಗ್ತೈತಿ. ಈಗ ನಮ್ಮ ಅಕ್ಕ ಬಂದ ನೋಡ್ರಿ, ಇನ್ನೊಬೇಕು ನಮ್ಮ ಅಕ್ಕ ಬಂದು ಆಕಿ ಗಿಫ್ಟ್ ತೊಗೊಂಬಂದ್ರೆ ಮತ್ತೆ ಆಕಿ ಕೊಡಾಕ ಬಾ ನೀನು ಬಾ ಎಲ್ಲರೂ ಹಿಂಗೆ ಅನ್ನಕತ್ರಿ. ಅಷ್ಟು ನಾವು ಒಂದೇ ಕುಟುಂಬದವ್ರು ಅದೀವಿ ನೋಡ್ರಿ. ನಮ್ಮ ದೊಡ್ಡಪ್ಪನ ಮಕ್ಕಳು, ಅವ್ರ ಕವಿಗಳೆಲ್ಲ ಮಕ್ಕಳು ರೀ. ಅಕ್ಕಗಳು ಅದಾರೆ ಅದ್ರೊಳಗೆ ಒಂದು ಸ್ವಲ್ಪ ಜನ, ಒಂದು 4-5 ಜನ ಅಕ್ಕಗಳು ಅದಾರ. ಉಳ್ಕಾದವ್ರು ತಂಗಿಗಳು ಆಗ್ತಾರೆ ನಮ್ಗೆ. ಅವರೆಲ್ಲ ಅವ್ರ ಮಕ್ಕಳು ನೋಡ್ರಿ ಕೆಳಗಡೆ ಕೂತವ್ರು. ನಮ್ಮ ಚಿನ್ನು ಒಬ್ಬ ಬರಲಿಲ್ಲ ರೀ. ನೀವೇ ಹೆಣ್ಮಕ್ಳು ಜಾಸ್ತಿ ಇದ್ರೊಳಗೆ ಕಂಡ್ಕೊಂಡು ಬರಲಿಲ್ಲ ರೀ. ಅವ್ರ ಅಪ್ಪರ ಜೊತೆ ಸೈಡ್ ನಿಂತಾರೆ. ಅಕ್ಕ ನಾವು ತೊಗೊಂಡು ಬರಿ ಒಟ್ಟರು. ಈ ವಿಡಿಯೋ ಇನ್ನೂ ಅವರಿಗೆ ಕಳಿಸಿಲ್ಲ ಸ್ನೇಹಿತರೆ. ನಮಗೂ ಕಳಿಸು, ಮೊಬೈಲ್ದಾಗ ಕಳಿಸು ಅಂತಂದಿದ್ರೆ. ಯಾಕಂದ್ರೆ ಒಬ್ರು ಕೈಯಾಗ ಕೊಟ್ಟು ನಾನು ವಿಡಿಯೋ ಮಾಡಕತ್ತಿದ್ದೆ ಫೋನ್ಯಾಗ ಅನ್ಕೊಂಡು. ನಮ್ಮ ಎಲ್ಲ ಫೋಟೋ ತಕ್ಕೋದು ಆಗಲಿಲ್ಲ, ನೀವು ಒಟ್ಟರು ಕಳಿಸ್ರಿ ಅಂತ ನಂತರ ಅವ್ವಾರು ಹೋದಾರ ನೋಡ್ರಿ. ನಿಮ್ಮ ದೊಡ್ಡವರು ಇಲ್ಲಿ ಸೈಡಲ್ಲಿ ಕಾಣ್ತಾರೆ ಅಂದ್ಕೊಂಡಿನಿ. ಇಲ್ಲ ನೋಡ್ರಿ ಅವರು. ಬರ್ರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮದುಮಕ್ಕಳಿಗೆ ನಿಮ್ಮ ಕಡೆಯಿಂದ ಆಶೀರ್ವಾದ ಇರಲಿ. ಹಾಗೆ ಮದುಮಕ್ಕಳು ಇವಾಗ ಅವ್ರದ್ದೇ ಆದ ಪಾಪು ತಯಾರು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ, ಏನು ಮಾಡ್ಕೊಂಡು ಅವ್ರ ವಿಡಿಯೋನ ಇವತ್ತು ನಾನು